ವಿಚಾರದಲ್ಲಿ ಸಿಲುಕಿರುವುದಾಗಿ ಹೇಳಿಕೊಂಡ. ಅದೇನೆಂದರೆ ಅವನಿಗೇನು ಮನೆಯನ್ನು ಬಿಟ್ಟು ಬ್ರಹ್ಮಚಾರಿಯಾಗಿ ರಾಮಕೃಷ್ಣ ಮಠವನ್ನು ಸೇರಬೇಕೆಂಬ ಹಂಬಲವಿತ್ತು. ಅವನ ತ್ಯಾಗ ಮನೋಭಾವವನ್ನು ಕಂಡು ಸ್ವಾಮಿ ಶಿವಾನಂದರು ಅವನನ್ನು ಪ್ರೋತ್ಸಾಹಿಸುತ್ತಿದ್ದರು. ಆದರೆ ಅವನ ಮನೆಯ ಹತ್ತಿರದಲ್ಲೇ ವಾಸಿಸುತ್ತಿದ್ದ ಮಾಸ್ಟರ್ ಮಹಾಶಯ ಅವನಿಗೆ ಆ ವಿಷಯದಲ್ಲಿ, ಏಕೆಂದರೆ ಆತ ಹೀಗೆ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೊರಟು ಬಿಟ್ಟರೆ ಅವನ ತಾಯಿಗೆ ಆಘಾತವಾದೀತು ಎನ್ನುವುದು ಮಾಸ್ಟರ್ನ ಆಲೋಚನೆ. ಹುಡುಗ MA ಮಾಡಿಬಿಟ್ಟು ರಾಮಕೃಷ್ಣ ಮಠಕ್ಕೆ ಹೋಗಿ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಸ್ವಾಮೀಜಿ ಅವ್ರ ಹತ್ರ ಹೇಳಿದ. ಅಲ್ಲಿ ಸ್ವಾಮಿ ಶಿವಾನಂದರು ಆ ಟೈಮಲ್ಲಿ ಇರ್ತಾರೆ. ಆಯಿತು, ನೀನು ಇದನ್ನ ಮುಂದುವರಿಸ್ಕೊಂಡು ಹೋಗುವಂತ ಸ್ವಾಮೀಜಿ ಏನೋ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಆದರೆ ಮಾಸ್ಟರ್ ಯಾವ ತಾಯಿಗೆಯಲ್ಲಿ ನನ್ನ ಮಗ ಸನ್ಯಾಸ ಆಗ್ತೇನೆ ಅಂದರೆ ಅದು ಒಂಥರ ಶಾಕ್ ವಿಷಯ. ಸಂತೋಷ ಯಾರೂ ತಗೊಳ್ಳಲ್ಲ ಒಮ್ಮೆನೆ. ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ಯುವಕ ಸ್ವಲ್ಪ ಗಲಿಬಿಲಿಗೊಳಗಾಗಿದ್ದ. ಇದನ್ನೆಲ್ಲ ಕೇಳಿ ತಿಳಿದ ಶ್ರೀಮಾತೆಯರು ತಕ್ಷಣ ಅವನಿಗೇನು ಹೇಳ ಹೋಗಲಿಲ್ಲ. ಆದರೆ ಆಮೇಲೆ ಅವರು ವರದ ಬ್ರಹ್ಮಚಾರಿಗಳ ಹತ್ತಿರ ಹೇಳುತ್ತಾರೆ, ನೋಡು, ಈ ಹುಡುಗ ಸನ್ಯಾಸಿಯಾಗುತ್ತೇನೆಂದರೆ ಮಾಸ್ಟರ್ ಮಹಾಶಯ ಹೇಳುತ್ತಾನಂತೆ, ಇಷ್ಟು ಅವಸರವಾಗಿ ಸನ್ಯಾಸ ತೆಗೆದುಕೊಳ್ಳುವಂಥ ಅಗತ್ಯವೇನಿದೆ ಅಂತ. ಆದರೆ ತಾರಕ ಇವನಿಗೆ ಪ್ರೋತ್ಸಾಹ ಕೊಡುತ್ತಿದ್ದನು. ಎಷ್ಟಾದರೂ ಮಾಸ್ಟರ್ ಗೃಹಸ್ಥನಲ್ಲವೇ, ತಾರಕ ಮುಚ್ಚುಮರೆ ಇಲ್ಲದ ಯಥಾರ್ಥ ಸನ್ಯಾಸಿ. ಆದ್ದರಿಂದಲೇ ಹುಡುಗನಿಗೆ ಸನ್ಯಾಸ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದಾನೆ. ಶ್ರೀರಾಮಕೃಷ್ಣರ ಆದರ್ಶವನ್ನು ಸ್ವೀಕರಿಸಿ ಸನ್ಯಾಸಿಯಾಗುವುದಕ್ಕೆ ಎಷ್ಟೋ ಸುಕೃತ ಬೇಕು. ತಾರಕ ಸರಿಯಾಗಿ ಹೇಳಿದ್ದಾನೆ. ಒಂದು ಸಲ ಸಂಸಾರದಲ್ಲಿ ಬಿದ್ದಿದ್ದೇ ಆದರೆ ಎಷ್ಟೋ ಜನ ಅದರಿಂದ ಮೇಲೆದ್ದಾರು. ಆದರೆ ಈ ಹುಡುಗನಿಗೆ ಒಳ್ಳೆ ಮನೋಧಾರ್ಢ್ಯ ಎಂದು ಮರುದಿನ ಆ ಯುವಕ ಬಂದು ತನಗೆ ಪ್ರಣಾಮ ಮಾಡಿ ಪುನಃ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ಶ್ರೀಮಂತವಾಗಿ ಹರಿಸಿದರು. ಆ ಹುಡುಗ ಬಂದು ಶ್ರೀಮಾತೆಯ ಹತ್ರ ಕೇಳಿ ಹೇಳ್ದ, ನಿಮಗೆ ಹಿಂಗೈತೆ, ನನಗೆ ಗಲಿಬಿಲಿ ಆಗ್ಬಿಟ್ಟೈತೆ, ನಾನು ಇದಕ್ಕೆ ಹೋಗ್ಲಾ ಸ್ವಾಮೀಜಿ ಮತ್ತು ಅವನು ಇಷ್ಟ ಗೃಹಸ್ಥ, ಹಂಗಾಗಿ ಅವನು ಅದನ್ನೇ ಹೇಳ್ತಾನೆ. ತಾರಕ ಅವರು ಮೊದಲೇ ಪೂರ್ವಾಶ್ರಮದ ಹೆಸರು. ತಾಯಿಗಳಾದವರು ಸನ್ಯಾಸನ ಹೆಸರನ್ನ ಹೇಳಲ್ಲಂತೆ. ಅವರು ಸ್ವಂತ ಹೆಸರು ಸನ್ಯಾಸ ಜೀವನ ನಡೆಸ್ತಾ ಇರೋನು. ಅವನಿಗೆ ಗೊತ್ತು ಇನ್ನು ಅಂತಸ್ತಸ್ವ ಏನೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನು ಹೇಳಿದ್ರೆ ಇದರಲ್ಲೇ ಮುಂದುವರಿ ಅಂತ ಶ್ರೀಮಾತೆಯರು ಹೇಳ್ತಾರೆ. ನಿನಗೆ ಆ ಮನೋಬಲ ಆಯಿತು, ಮುಂದುವರಿ ನೀನು ಇದರಲ್ಲೇ ಅಂತ ಹರಿಸಿ ಆಶೀರ್ವಾದ ಮಾಡಿದ್ರು.